ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಅಗನ್ಯ ಯೂಟ್ಯೂಬ್ ಚಾನಲಿಗೆ ಆತ್ಮೀಯ ಸ್ವಾಗತ. ಹೇಗೂ ಬಂದಿದ್ದೀರಾ? ಬಲ್ಗಾಲಿಟ್ಟು ಚಾನಲ್ ಒಳಗಡೆ ಬನ್ನಿ. ಇವತ್ತಿಂದ ನಾನು ಪ್ರತಿಲಿಪಿಯಲ್ಲಿ ಪ್ರಕಟ ಆಗ್ತಾ ಇರುವಂತಹ ನನ್ನದೇ ಕಾದಂಬರಿ ಮಾಡ್ರನ್ ಮಂದಿಯನ್ನು ನಿಮಗೋಸ್ಕರ ಓದೋದಕ್ಕೆ ಶುರು ಮಾಡ್ತಿದ್ದೀನಿ. ಮಾಡ್ರನ್ ಮಂದಿಯ ಮೊದಲ ಅಧ್ಯಾಯ ಮನಸ್ವಿ. ಯಾರಿದು ಮನಸ್ವಿ? ತಿಳ್ಕೊಳ್ಳೋ ಕುತೂಹಲ ಇದೆಯಾ? ಬನ್ನಿ ಹಾಗಾದರೆ ಶುರು ಮಾಡೋಣ. ಜನ ಮೊದಲು ತಮ್ಮ ಅನಿವಾರ್ಯತೆಗೆ ಬಟ್ಟೆ ಖರೀದಿಸುತ್ತಿದ್ದರು. ನಂತರ ಅವಶ್ಯಕತೆಗೆ ಅನುಗುಣವಾಗಿ ಖರೀದಿಸಲು ಶುರು ಮಾಡಿದರು. ಬರುತ್ತಾ ಆಡಂಬರಕ್ಕಾಗಿ ಖರೀದಿಸುತ್ತಿದ್ದಾರೆ. ಗಂಡನ ಪಕ್ಕದ ಸೀಟಿನಲ್ಲಿ ಕೂತು ಒಂದೇ ಸಮನೆ ಹಿಂದಕ್ಕೆ ಚಲಿಸುತ್ತಿದ್ದ ರಸ್ತೆಯನ್ನೇ ಅನ್ಯಮನಸ್ಕಳಾಗಿ ದಿಟ್ಟಿಸಿ ನೋಡುತ್ತಿದ್ದವಳ ಮನಸ್ಸಿನಲ್ಲಿ ಗಿರಕಿ ಹೊಡೆಯುತ್ತಿದ್ದ ಈ ಆಲೋಚನೆ ಬರೀ ಬಟ್ಟೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಹೀಗೆ ತನ್ನ ಜೀವನ ಮದುವೆ ಎಂಬ ಒಂದೇ ತಿರುವಿನಲ್ಲಿ ಈ ಆಡಂಬರದ ದಾರಿಗೆ ಬಂದು ಸೇರಿತು. ಇದು ನಿಜಕ್ಕೂ ತಾನು ಪಯಣಿಸಬೇಕಿದ್ದ ಮಾರ್ಗವೇ? ಈ ದಾರಿಯಲ್ಲಿ ಸಾಗುವ ಮಂದಿಯನ್ನು ಕಂಡು ತಾನೇ ಎಷ್ಟು ಸಲ ನಕ್ಕಿಲ್ಲ? ಎಷ್ಟು ಜನರಿಗೆ ಆಡಂಬರವೇ ಬದುಕಲ್ಲ ಎಂದು ಮನವರಿಕೆ ಮಾಡಿಕೊಟ್ಟಿಲ್ಲ? ಆದರೆ ಈಗ ತಾನೇ ಅದರ ಸುಳಿಗೆ ಸಿಲುಕಿಬಿಟ್ಟೆನಾ? ಇನ್ನೂ ಹೀಗೆ ಆ ಕಾರ್ ಒಳಗಿನ ಮೌನ ಮುಂದುವರೆದಿದ್ದರೆ ಇನ್ನೆಂಥ ಯೋಚನೆಯ ಕೂಪದ ಒಳಗೆ ಮುಳುಗಿ ಹೋಗುತ್ತಿದ್ದಳೋ ಗೊತ್ತಿಲ್ಲ. ಸದ್ಯಕ್ಕೆ ಅವಳ ಆ ಆಲೋಚನೆಯಿಂದ ಹೊರಬರುವಂತೆ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಅತ್ತೆಯ ಫೋನ್ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಎಂದು ರಾಗವಾಗಿ ಹಾಡಲು ಶುರು ಮಾಡಿತು. ಕಾಲ್ ರಿಸೀವ್ ಮಾಡಿದವರು, ಹಲೋ ಗಿರಿಜಾ, ಹೇಳ್ರಿ, ಈಗ ತಾನೇ ನಿಮ್ಮನ್ನು ನೆನಪಿಸಿಕೊಳ್ತಾ ಇದ್ದೆ, ನಾನೇ ಕಾಲ್ ಮಾಡಬೇಕು ಅಂತಿದ್ದೆ ಅಂತ ಒಂದು ಹಸಿ ಸುಳ್ಳನ್ನು ಹೇಳಿದ್ರು. ಆ ಕಡೆಯಿಂದ ಗಿರಿಜಾ ಆಂಟಿ ಮಾತಾಡ್ತಾ ಇದ್ದಿದ್ದು ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಅತ್ತೆ ಮಾತು ಮಾತ್ರನೇ ಕೇಳಿಸ್ತಿತ್ತು. ಹ್ಞೂ ರೀ, ನಿನ್ನೆ ರತ್ನ ನಮ್ಮನೆಗೂ ಬಂದಿದ್ರು. ಅಯ್ಯೋ, ಅದು ಏನು ಸೀರೆ ಅಂತ ಕೊಟ್ಟಿದ್ದಾಳೋ, ಒಂಚೂರು ಚೆನ್ನಾಗಿಲ್ಲ ರೀ. ನಾನಂತೂ ಅಂಥ ಸೀರೆನ ಜೀವನದಲ್ಲಿ ಹುಟ್ಟಿಲ್ಲ. ಯಪ್ಪ ಬಿಡಿ. ಒಂದೆರಡು ನಿಮಿಷಗಳ ಮೌನದ ಬಳಿಕ ಬಹುಶಃ ಆ ಕಡೆಯಿಂದ ಗಿರಿಜಾ ಆಂಟಿ ತಮ್ಮ ರಿವ್ಯೂ ಹೇಳ್ತಿದ್ರು ಅನಿಸುತ್ತೆ. ಪುನಃ ಮಾತು ಶುರು ಮಾಡಿದ ಅತ್ತೆ, ಹೌದು ರೀ, ನನಗಂತೂ ಆ ಬ್ಲೌಸ್ ಕೂಡ ಹೊಲಿಸೋದು ದಂಡ ಅನಿಸುತ್ತೆ. ನನ್ನ ಹತ್ರ ಇರೋ ಸೀರೆ ಬ್ಲೌಸ್ನೇ ಮ್ಯಾಚ್ ಮಾಡಿ ಹಾಕ್ಕೋತೀನಿ. ಅಯ್ಯೋ, ಇದೆ ರೀ, ನಿಮಗೆ ಗೊತ್ತಿಲ್ವಾ, ನನ್ನ ಹತ್ರ ಎಲ್ಲ ಕಲರ್ನಲ್ಲೂ ರೇಷ್ಮೆ ಸೀರೆ ಇದೆ, ಚೆನ್ನಾಗಿರೋದು ನೋಡಿ ಹಾಕ್ಕೋತೀನಿ. ಯಾರು ಸುಮ್ಮನೆ ಅಂತ ಸೀರೆಗೋಸ್ಕರ ದುಡ್ಡು ಕೊಟ್ಟು ಬ್ಲೌಸ್ ಹೊಲಿಸಿ ವೇಸ್ಟ್ ಮಾಡ್ತಾರೆ? ಬಿಡಿ. ಆದರೆ ನಿಮ್ಮ ಮಗನ ಮದುವೆನಲ್ಲಿ ನೀವೆಷ್ಟು ಒಳ್ಳೆ ಸೀರೆ ಕೊಟ್ಟಿದ್ರಿ ಎಲ್ರಿಗೂ. ನನಗಂತೂ ಆ ಸೀರೆ ಕಲರು, ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು. ಹೌದು, ಎಲ್ಲಿಂದ ತಂದಿದ್ರಿ ನೀವು ಆ ಸೀರೆನ? ತುಂಬ ಹೊತ್ತು ಮೌನದ ಮೊರೆ ಹೋಗಿದ್ದರು ಅತ್ತೆ. ಗಿರಿಜಾ ಆಂಟಿ ತಾವು ತಂದ ಸೀರೆಯ ಬಗ್ಗೆ ಹೇಳ್ತಿದ್ರು ಅನಿಸ್ತು ಮನಸ್ವಿಗೆ. ಆದರೆ ಅತ್ತೆ ಅವರು ತಂದ ಸೀರೆನ ಪ್ರಶಂಸೆ ಮಾಡಿದ್ದು ವಾಪಸ್ ಆಂಟಿ ಇವರು ತಂದ ಸೀರೆನ ಹೊಗಳ್ಳಿ ಅನ್ನೋ ಆಸೆ ಮೇಲೆ. ಪಾಪ ಗಿರಿಜಾ ಆಂಟಿಗೆ ಅರ್ಥ ಆಗಿರಲಿಲ್ಲ. ನನಗೂ ಅದೇ ಯೋಚನೆ ಆಗಿದೆ. ಸೀರೆನ ಈ ಥರ ಚೀಪಾಗಿ ತಂದವರು ಇನ್ನು ಮದುವೆ ಹೇಗೆ ಮಾಡ್ತಾರೋ? ಊಟ ಅಂತೂ ಕೇಳೋದೇ ಬೇಡ ಬಿಡಿ. ಇವಾಗಲೇ ಹೇಳಬಹುದು ಎಂಥ ಅಡುಗೆ ಮಾಡಿಸ್ತಾರೆ ಅಂತ. ಈಗಲೂ ಅಷ್ಟೇ, ಸೀರೆಯಿಂದ ನೇರ ಊಟದ ವಿಚಾರಕ್ಕೆ ಬಂದಿದ್ದು ತಮ್ಮ ಮಗನ ಮದುವೆ ಊಟದ ಹೊಗಳಿಕೆ ಕೇಳೋದಕ್ಕೆ ಅನ್ನೋದು ಮತ್ತೊಮ್ಮೆ ಗಿರಿಜಾ ಆಂಟಿಗೆ ಹೊಳಿಲಿಲ್ಲ. ಅವರು ಆ ಮಾತು ಬಿಟ್ಟು ಬೇರೆ ಏನೋ ಹೇಳ್ತಿದ್ರು. ಆದರೆ ಮಾಧುರಿಯವರಿಗೆ ಅರ್ಥ ಮಾಡಿಸುವ ಕಲೆ ಚೆನ್ನಾಗಿ ಬರ್ತಿತ್ತು. ಮರೆತ ಮಾತನ್ನು ಕೆದಕಿ ಸುತ್ತಿ ಬಳಸಿ ಹೇಳಿ ಉಪಯೋಗ ಇಲ್ಲ ಎಂದು ನೇರವಾಗಿ ಶುರು ಮಾಡಿದರು. ಅದೇ ನೋಡಿ, ನಮ್ಮ ಚಂದು ಮದುವೆನಲ್ಲಿ ಊಟಕ್ಕೆ ಅಂತ ಎಷ್ಟು ಖರ್ಚು ಮಾಡಿದ್ದೀವಿ ಗೊತ್ತಾ? ನಮಗೆ ಎಲ್ಲ ಪರ್ಫೆಕ್ಟ್ ಇರಬೇಕು. ಎಲ್ಲರೂ ಅದೇ ಹೇಳ್ತಾರೆ ರೀ, ಊಟ ಎಷ್ಟು ಚೆನ್ನಾಗಿತ್ತು ಅಂತ. ಅದೇ ಅಲ್ವಾ, ಕಷ್ಟಪಟ್ಟು ಓಡಾಡಿ ಖರ್ಚು ಮಾಡಿ ಮಾಡಿಸಿದ್ರೆ ಚೆನ್ನಾಗೇ ಇರುತ್ತೆ. ಇವರಿಗೆ ಅಷ್ಟೆಲ್ಲ ಮಾಡೋಕ್ಕಾಗತ್ತಾ ಹೇಳಿ ಎಂದು ನೇರವಾಗಿ ಕೇಳಿದರು. ಅನಿವಾರ್ಯವಾಗಿ ಆ ಕಡೆಯಿಂದ ಕಡೆಗೂ ಹೊಗಳಿಕೆ ಬಂತು ಅಂತ ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ ತೃಪ್ತಿಯಾದ ಮಾಧುರಿಯವರು, ಅಯ್ಯೋ ನಮಗೆ ಹಾಕ್ಬಿಟ್ರಿ ಹೋಗಲಿ, ಒಳ್ಳೆ ಗಿಫ್ಟ್ ಕೊಟ್ಟು ಏನೋ ಒಂದು ತಿನ್ನಕ್ಕಾದರೆ ತಿನ್ಕೊಂಡು ಬರೋಣ. ಸ್ವಲ್ಪ ಕಾರ್ನಲ್ಲಿ ಹೊರಗೆ ಬಂದಿದ್ದೆ, ಮತ್ತೆ ರಾತ್ರಿ ಮಾಡ್ತೀನಿ ರೀ, ಸರಿ ಬಾಯ್ ಎಂದು ಫೋನ್ ಇಟ್ಟರು. ದುರುಗುಟ್ಟಿ ರಸ್ತೆಯನ್ನೇ ನೋಡುತ್ತಾ ಕಾರು ಓಡಿಸುತ್ತಿದ್ದ ಚಂದನ್ ಮಾತ್ರ ಈ ಕಾರಿನ ಒಳಗಿನ ಜನಕ್ಕೂ ನನಗೂ
ಯಾವುದೇ ಸಂಬಂಧ ಇಲ್ಲ, ತಾನು ಹುಟ್ಟಿರುವುದೇ ಕಾರು ಓಡಿಸುವ ಸಲುವಾಗಿ ಎಂಬಂತೆ ಚಾಲನಾ ಮಗ್ನನಾಗಿದ್ದನು. ಆ ರೀತಿಯ ಡೆಡಿಕೇಶನ್ನ ಪರಿಣಾಮ ತಲುಪಬೇಕಿದ್ದ ಸ್ಥಳ ಆದಷ್ಟು ಬೇಗ ಬಂದುಬಿಟ್ಟಿತು. ಫ್ಯಾಷನ್ಗೆ ಅಂತ ಹೆಸರುವಾಸಿಯಾಗಿದ್ದ ಆ ಬೆಂಗಳೂರಿನ ಪ್ರತಿಷ್ಠಿತ ಅಂಗಡಿಯನ್ನು ಮನಸ್ವಿ ಹೊರಗಿನಿಂದ ನೋಡಿದ್ದಳೇ ಹೊರತಾಗಿ ಎಂದೂ ಅಲ್ಲಿ ಬಟ್ಟೆ ಖರೀದಿ ಮಾಡಿರಲಿಲ್ಲ. ಸರಿ, ಮೊದಲ ಬಾರಿಗೆ ಒಳ ಹೋದವಳಿಗೆ ಅಲ್ಲಿಯ ಯಾವ ವಸ್ತ್ರವೂ ಮನಸ್ಸು ಸೆಳೆಯಲಿಲ್ಲ. ಹಾಗೆಂದು ಅವು ಯಾವುದು ಸುಂದರವಾಗಿರಲಿಲ್ಲ ಎಂದಲ್ಲ. ಅವಳ ಮನಸ್ಸಿನ ತಲ್ಲಣದ ಕಾರಣ ಏನೂ ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ. ಅವಳ ಮನಸ್ಸಿನ ಭಾವನೆ ಏನೇ ಇರಲಿ, ಒಂದು ವೇಳೆ ಅವಳಿಗೆ ಅಲ್ಲಿ ಯಾವುದಾದರೂ ಇಷ್ಟವಾದ ವಸ್ತು ಇದ್ದರೂ ಅದನ್ನು ಅಮ್ಮ ಮಗ ಇಬ್ಬರೂ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ಅವಳಿಗೆ ಅದಾಗಲೇ ಅರಿವಾಗಿತ್ತು. ತನ್ನ ಎಲ್ಲ ಆಯ್ಕೆಗಳನ್ನು ಅವರು ಪರರ ಎದುರಿಗೆ ನಯವಾಗಿಯೂ ಯಾರೂ ಇಲ್ಲದಾಗ ಕೊಂಕು ಮಾತುಗಳಿಂದಲೂ ತಿರಸ್ಕರಿಸಿ ನಗುತ್ತಿದ್ದದ್ದು ಅವಳ ಸ್ಮೃತಿಪಟಲದಲ್ಲಿ ಹಸಿರಾಗಿತ್ತು. ಹೇಗಿದ್ದರೂ ಅವರ ಆಯ್ಕೆಯೇ ಅಂತಿಮ ಎಂದು ಅತ್ತೆಯ ಹಿಂದೆ ಅವರು ಕೊಟ್ಟ ಬಟ್ಟೆಯನ್ನು ಹಿಡಿದು ಸುತ್ತಾಡಿದಳು. ಇನ್ನೂ ಅದನ್ನೆಲ್ಲ ಟ್ರಯಲ್ ನೋಡುವಾಗಲೂ ಅತ್ತೆಯವರೇ ಮುಂದೆ ನಿಂತು ಯಾವುದು ಸರಿ, ಯಾವುದು ಅವರ ಸೊಸೆಗೆ ಸರಿಯಲ್ಲ ಎಂಬುದನ್ನು ನಿರ್ಧಾರ ಮಾಡುತ್ತಿದ್ದರು. ಪ್ರತಿ ಬಟ್ಟೆಯನ್ನು ತೊಟ್ಟ ಅವಳು ಕನ್ನಡಿಗಳಿಂದಲೇ ಮಾಡಿದ ಕೋಣೆಯ ಒಳಗೆ ನಿಂತಿದ್ದರೂ ಅದು ಹೇಗೆ ಕಾಣಿಸುತ್ತೇನೆ ಎಂದು ಕ್ಷಣವೂ ಯೋಚಿಸದೆ ನೇರ ಹೊರಬಂದು ಅತ್ತೆಯ ಸೆಲೆಕ್ಟೆಡ್ ಎಂಬ ಮೊಹರಿಗೆ ಕಾಯುತ್ತಿದ್ದಳು. ಬಟ್ಟೆಗಳನ್ನು ಟ್ರಯಲ್ ನೋಡುವ ರೂಮಿನಿಂದ ಹೊರಗೆ ಬಂದ ಮನಸ್ವಿ ಅದರ ಎಂಟ್ರಿ ಮಾಡಿಸುವ ಸಲುವಾಗಿ ನೆರೆದಿದ್ದ ಉದ್ದ ಸಾಲಿನಲ್ಲಿ ಒಬ್ಬಳೇ ನಿಂತಿದ್ದಾಗ ಅಪ್ಪಿ ತಪ್ಪಿ ತನ್ನ ಅಕ್ಕಪಕ್ಕ ಕಣ್ಣು ಆಡಿಸಿದಳು. ತಾನು ಇಷ್ಟು ಹೊತ್ತು ಮಾಡಿದ ಅದೇ ಕೆಲಸವನ್ನು ಅಲ್ಲಿ ನೆರೆದಿದ್ದ ಅರ್ಧದಷ್ಟು ಜನ ಮಹಿಳೆಯರು ಮಾಡುತ್ತಿದ್ದರು. ಆದರೆ ವ್ಯತ್ಯಾಸ ಇದ್ದಿದ್ದು ಒಂದು ವಿಚಾರದಲ್ಲಿ. ಅತ್ತೆಯ ಬದಲಿಗೆ ಅವರ ಗಂಡನೋ ಪ್ರಿಯಕರನೋ ನಿಂತು ತನ್ನವಳಿಗೆ ಒಪ್ಪುವ, ಅವಳ ಅಂದವನ್ನು ಹಿಮ್ಮಡಿಗೊಳಿಸುವ ವಸ್ತ್ರಗಳ ಹುಡುಕಾಟ ನಡೆಸುತ್ತಿದ್ದರು. ಅದೇನೋ ಅವರುಗಳನ್ನು ನೋಡಿ ಸಂಕಟದಲ್ಲಿ ಸಣ್ಣದಾಗಿ ನರಳಿತವಳ ಮನ. ನಮ್ಮ ಮನಸ್ವಿಯ ಜೀವನದ ಬಹುದೊಡ್ಡ ಸಮಸ್ಯೆ ಎಂದರೆ ಅದು ಅವಳ ಮುಖ. ತಪ್ಪು ತಿಳಿಯಬೇಡಿ, ಅವಳ ಮುದ್ದು ಮುಖದಲ್ಲಿ ಕೊರತೆ ಎಂಬುದು ಏನೂ ಇರಲಿಲ್ಲ. ಆದರೆ ಅವಳ ಆ ಮುಖ ಅವಳ ಮನಸ್ಸಿಗೆ ಹಿಡಿದ ಕನ್ನಡಿಯಂತೆ ಇರುತ್ತಿತ್ತು. ಸಣ್ಣ ಸಂಕಟ, ಖುಷಿ, ಕೋಪ ಯಾವುದೂ ಅವಳು ಹೇಳದಿದ್ದರೂ ಎದುರಿನವರಿಗೆ ಎದ್ದು ಕಾಣುತ್ತಿತ್ತು. ಇನ್ನು ಕಣ್ಣೀರಂತೂ ಅವಳ ಅಪ್ಪಣೆಯನ್ನು ಎಂದೂ ಕೇಳಿಬರುತ್ತಿರಲಿಲ್ಲ. ಅವಳು ಪ್ರಯತ್ನಪೂರ್ವಕವಾಗಿ ತಡೆಹಿಡಿದ ಕಣ್ಣೀರನ್ನು ನೋಡಲಾಗಲಿ, ಅವಳ ಸಂಕಟದ ಮುಖಭಾವವನ್ನು ಗುರುತಿಸಲಾಗಲಿ ಅವನು ಅಲ್ಲಿ ಇರಲಿಲ್ಲ. ಹೊರಡುವ ಸಮಯ ಬಂದಾಗ ಕಾಲ್ ಮಾಡಿ ಅವನನ್ನು ಕರೆಸಿದ್ದಾಯಿತು. ಬರುವಾಗ ಒಂದೆರಡು ಜೊತೆ ಶರ್ಟ್ಗಳನ್ನು ಕೈಯಲ್ಲಿ ಹಿಡಿದು ಬಂದಾತ ಬಿಲ್ಲಿಂಗ್ ಕೌಂಟರ್ ಬಳಿ ವಿಧೇಯನಾಗಿ ನಿಂತು ತನ್ನಮ್ಮ ಆಯ್ಕೆ ಮಾಡಿದ ಬಟ್ಟೆಗಳನ್ನು ಕಣ್ಣಲ್ಲೇ ಸ್ಕ್ಯಾನ್ ಮಾಡುತ್ತಿದ್ದನು. ಇತ್ತ ಅತ್ತೆ ತನು ಮತ್ತು ರಿಯಾಗೆ ಅಂತ ಒಂದಷ್ಟು ಬಟ್ಟೆಯ ಹುಡುಕಾಟದಲ್ಲಿದ್ದರು. ಮಗಳು ಮತ್ತು ಮೊಮ್ಮಗಳ ಬಟ್ಟೆ ಆಯ್ಕೆ ಮಾಡುವಾಗ ಅವರಿಗೆ ಕೊಂಚ ಹೆಚ್ಚು ಸಮಯ ಹಿಡಿಯಿತು. ಅವನ್ನು ಒಟ್ಟಿಗೆ ಬಿಲ್ ಮಾಡಿಸಲು ಹೋದಾಗ ಅತ್ತೆ ಒಪ್ಪಲಿಲ್ಲ. ಮನಸ್ವಿ ಮತ್ತವಳ ಗಂಡನ ಬಟ್ಟೆಗೆ ಬೇರೆ ಬಿಲ್ ಮಾಡಿಸಿ ಎಂದು ಅತ್ತೆಯ ಅಪ್ಪಣೆ ಆಯಿತು. ಆ ಬಿಲ್ಲಿಂಗ್ ಮುಗಿದ ಮೇಲೆ ಮನಸ್ವಿ ತನ್ನ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಬಿಲ್ ಕಟ್ಟಿದಳು. ಅದು ಅವಳಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಮಾಡರ್ನ್ ಹೆಣ್ಣು ಮಕ್ಕಳು ತಮ್ಮ ಖರ್ಚು ತಾವೇ ನೋಡಿಕೊಳ್ಳಬೇಕು ಎಂಬುದು ಆ ಮನೆಯ ಅಲಿಖಿತ ನಿಯಮ. ಅದನ್ನು ಆಕೆ ಚಾಚೂ ತಪ್ಪದೆ ಪಾಲನೆ ಮಾಡುತ್ತಿದ್ದಳು. ಎಲ್ಲವನ್ನೂ ಮುಗಿಸಿ ಮತ್ತೆ ಮನೆಯ ಕಡೆ ಕಾರು ಅದೇ ವೇಗದಲ್ಲಿ ಹೊರಟಿತು. ಮನೆ ತಲುಪಿದ ಮೇಲೆ ಅಲ್ಲಿ ತನು ಈ ಬಟ್ಟೆಯ ಕುರಿತು ಫೈನಲ್ ರಿವ್ಯೂ ಕೊಡಲು ಕುಳಿತಳು. ಒಂದಷ್ಟನ್ನು ತುಂಬ ಚೆನ್ನಾಗಿದೆ ಎಂದು, ಇನ್ನೊಂದಷ್ಟನ್ನು ಚೆನ್ನಾಗಿದೆ ಎಂದು ರಿಸಲ್ಟ್ ಕೊಟ್ಟಳು. ತನ್ನ ತಾಯಿ ತಂದ ಬಟ್ಟೆಯನ್ನು ಪರವಾಗಿಲ್ಲ ಎಂದಾಗಲಿ ಚೆನ್ನಾಗಿಲ್ಲ ಎಂದಾಗಲಿ ಹೇಳುವ ಧೈರ್ಯ, ಅಧಿಕಾರ ಅವಳಿಗೆ ಇರಲಿಲ್ಲ. ಅದು ಅವಳಿಗೆ ಮಾತ್ರವಲ್ಲ, ಆ ಮನೆಯಲ್ಲಿ ಮಾಧುರಿಯವರ ಎದುರಿಗೆ ಮಾತನಾಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಮನಸ್ವಿ ಬಟ್ಟೆಯ ರಿವ್ಯೂ ಮುಗಿದ ನಂತರ ತನ್ನ ಹಾಗೂ ಅವಳ ಮಗಳಿಗೆ ತಂದ ಬಟ್ಟೆ ನೋಡಿ ತುಂಬ ಖುಷಿಪಟ್ಟಂತೆ ವರ್ತಿಸಿ ನಂತರ ಮೊಬೈಲ್ ತೆಗೆದುಕೊಂಡು ಎಷ್ಟಾಯಿತು ಮಮ್ಮಿ, ಬಿಲ್ ಕೊಡು ಎಂದು ತನ್ನಮ್ಮನಿಗೆ ದುಡ್ಡನ್ನು ಕಳಿಸಿದಳು.
ಇದು ಎಲ್ಲರ ಕಣ್ಣಿಗೆ, ಮುಖ್ಯವಾಗಿ ಮನಸ್ವಿಗೆ ಕಾಣುವಂತೆ ಮಾಡಿದ್ದು ನೈಜವಾಗಿಯೂ ಅನ್ನಿಸಲಿಲ್ಲ ಮನಸ್ವಿಗೆ. ಇವತ್ತಿಗೆ ಇಷ್ಟು ಕತೆ ಸಾಕು ಅಂತ ಅನ್ಕೋತೀನಿ. ಮುಂದಿನ ಕಾದಂಬರಿ ಅಂದರೆ 2ನೇ ಭಾಗವನ್ನು ಕೇಳೋದಕ್ಕೆ ಕಾಯ್ತಾ ಇರಿ. ಮತ್ತೆ ಸಿಗೋಣ. ಧನ್ಯವಾದಗಳು.